ದಲಿತ ಸಾಹಿತ್ಯ ಪರಿಷತ್ತು ಬುದ್ಧ ಬಸವ ಅಂಬೇಡ್ಕರರ ದಲಿತೋದಯದ ಕನಸೆ ದಸಾಪ ದರ್ಶನ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 70ರ ದಶಕದ ಉತ್ತರಾರ್ಧದಲ್ಲಿ ಹುಟ್ಟಿಕೊಂಡ ದಲಿತ ಮತ್ತು ಬಂಡಾಯ ಸಾಹಿತ್ಯವು ಶತಮಾನಗಳಿಂದ ಶೋಷಣೆಗೆ ಒಳಗಾದ ಸಮುದಾಯಗಳ ನೋವು, ಪ್ರತಿಭಟನೆ ಮತ್ತು ವಿಮೋಚನೆಗಾಗಿ ಧ್ವನಿಯಾಗಿದೆ. ಇದು ಸಾಂಪ್ರದಾಯಿಕ ಮೌಲ್ಯಗಳನ್ನು ಧಿಕ್ಕರಿಸಿ ಹೊಸ ಸಾಮಾಜಿಕ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ ಒಂದು ಪ್ರಮುಖ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಳವಳಿಯಾಗಿದೆ. ದಲಿತ ಸಾಹಿತ್ಯದ ಮುಖ್ಯ ಅಂಶಗಳೆಂದರೆ ಸಾಮಾಜಿಕ ಜಾಗೃತಿ, ಮಾನವೀಯ ಮೌಲ್ಯಗಳ ಪ್ರತಿಪಾದನೆ, ಸಾಹಿತ್ಯದಲ್ಲಿ ಹೊಸ ಧಾರೆ. ಆ ಕಾರ್ಯವನ್ನು ದಲಿತ ಸಾಹಿತ್ಯ ಪರಿಷತ್ತು 3 ದಶಕಗಳಿಂದ ತನಗಿರುವ ವ್ಯಾಪ್ತಿಯೊಳಗೆ ಮಾಡುತ್ತಾ ಬಂದಿದೆ. ಆದರೆ ವಾಸ್ತವ ಸ್ಥಿತಿ ದಿನಕಳೆದಂತೆ ಹೇಗೆ ಬದಲಾಗುತ್ತಿದೆ, ಅದರ ಪರಿಣಾಮಗಳೇನೆಂಬುದನ್ನು ಗೊಲ್ಲಹಳ್ಳಿಯ ಶಿವಪ್ರಸಾದರ ಅಭಿಪ್ರಾಯವನ್ನು ಒಮ್ಮೆ ಕೇಳಿ ನೋಡಿ. ಆಕಾಶ ನೀಲಾಕಾಶ ಕಪ್ಪಾಗ್ತಾ ಇದೆ, ನೆತ್ತರಲ್ಲಿ ನೆಲ ನೆಂದು ಹೋಗ್ತಾ ಇದೆ, ಯುದ್ಧದ ಕಾರ್ಮೋಡ ಜಗತ್ತನ್ನು ಆವರಿಸಿಕೊಂಡಿದೆ, ಇಡೀ ಪ್ರಪಂಚ ಸೂತಕದ ಮನೆ ಅನ್ನೋ ಥರ ಇದೆ. ಇಂತಹ ಕಾಲಘಟ್ಟದಲ್ಲೂ ಕೂಡ ಬುದ್ಧನನ್ನು ಕರೀಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ಒಳ್ಳೆಯದು ಮತ್ತು ನಾಳೆಗೆ ಇದು ಕಣ್ಣು ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕೆ ನನಗೆ ಆ ಥರದ ಆತಂಕ ಕಾಡಿಸ್ತದೆ ಅಂತೇಳಿದ್ರೆ, ಲಿಂಗಾಯತರೆಲ್ಲ ಸೇರಿಕೊಂಡು ಬಸವಣ್ಣನಿಗೆ ಬೀಗ ಹಾಕಿ ಬಸವಣ್ಣ ನಮ್ಮೋನು ಅಂತ ಇಟ್ಕೊಂಡವ್ರೆ. ಒಕ್ಕಲಿಗರೆಲ್ಲ ಸೇರಿಕೊಂಡು ಕುವೆಂಪಿಗೆ ಬೀಗ ಹಾಕಿ ಬೀಗದ ಕೈ ಅವ್ರ ಕೈಲಿ ಇಟ್ಕೊಂಡು, ಕುರುಬರೆಲ್ಲ ಸೇರಿಕೊಂಡು ಕನಕದಾಸರಿಗೆ ಬೀಗ ಹಾಕಿ ಬೀಗದ ಕೈ ಅವ್ರ ಕೈಲಿ ಇಟ್ಕೊಂಡು, ಈಡಿಗರೆಲ್ಲ ಸೇರಿ ನಾರಾಯಣ ಗುರುಗಳಿಗೆ ಬೀಗ ಹಾಕಿ ಬೀಗದ ಕೈ ಅವರಲ್ಲಿ ಇಟ್ಕೊಂಡು, ಬಣಜಿಗರೆಲ್ಲ ಸೇರಿ ಕೈವಾರ ತಾತನಿಗೆ ಬೀಗ ಹಾಕಿ ಬೀಗದ ಕೈ ಅವರಲ್ಲಿ ಇಟ್ಕೊಂಡು, ದಲಿತರೆಲ್ಲ ಸೇರಿ ಅಂಬೇಡ್ಕರ್ಗೆ ಬೀಗ ಹಾಕಿ ಬೀಗ ಆಗಿತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಬಂಧನದಿಂದ ಬಿಡಿಸ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಚಾಲನೆ ಸಿಕ್ಕಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಯಾಕೆ ಅನಿವಾರ್ಯವಾಗಿ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂತೇಳಿದ್ರೆ, ಇವತ್ತಿನ ದಿನಮಾನಸದಲ್ಲಿ ಜಾತಿ, ಮತ, ಕುಲ, ಗೋತ್ರ, ವರ್ಣ, ವರ್ಗ ಎಲ್ಲೆಗಳನ್ನು ಮೀರಿರ್ತಕ್ಕಂಥವ್ರನ್ನ ಆಯಾಜಿತಿಗೆ ಕಟ್ಟಿ ಹಾಕ್ತಕ್ಕಂಥ ಒಂದು ದೊಡ್ಡ ಪಿತೂರಿ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ, ಸಾಂಸ್ಕೃತಿಕ ಪಿತೂರಿ. ಅದನ್ನು ದೂರ ಮಾಡಿ, ಅದಕ್ಕೆ ನಾನು ನಿನ್ನೆ ಒಂದು ಸಭೆಯಲ್ಲಿ ಹೇಳ್ತಿದ್ದೆ, ಮೊನ್ನೆಗಳನ್ನು ಮರೆತವರು, ನೆನ್ನೆಗಳನ್ನು ನೆನೆಯದವರು, ಇವತ್ತಿನ ಜೊತೆ ಇಲ್ಲದವರು ನಾಳೆಗಳನ್ನು ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ನೆನ್ನೆಯೂ ಮುಖ್ಯ, ಮೊನ್ನೆಯೂ ಮುಖ್ಯ, ಇವತ್ತೂ ಮುಖ್ಯ, ನಾಳೆಯೂ ನಮಗೆ ಮುಖ್ಯ ಅಂತಕ್ಕಂಥದ್ದನ್ನು ಬಹುಶಃ ಸಾಕ್ಷಾತ್ಕರಿಸಬೇಕನ್ನೋ ಕಾರಣಕ್ಕೇ ಇವತ್ತು ಸಾಂಸ್ಕೃತಿಕ ರಾಜಕಾರಣದ ಒಳಗಡೆ ನಾವು ಬದುಕ್ತಾ ಇದ್ದೀವಿ. ಅರ್ಥ ಆಗಿದೆ ನಮಗೆ. SIR ಆಗ್ಬೋದು, ಆಮೇಲೆ ಬೇರೆ ಬೇರೆ ಹೆಸರಲ್ಲಿ ಜನರನ್ನು ದೂರ ಮಾಡ್ತಕ್ಕಂಥ, ಜನರನ್ನು ದ್ವೇಷ ಮಾಡ್ತಕ್ಕಂಥ ಅಥವಾ ಪ್ರೀತಿಯನ್ನು ಕೊಲ್ತಕ್ಕಂಥ ಪ್ರಕ್ರಿಯೆಗಳ ಒಳಗೂ ಕೂಡ ನಾವು ಪ್ರೀತಿಯ ಗಾಳಿಯನ್ನು ಬೀಸ್ತಕ್ಕಂಥ, ಪ್ರೀತಿಯನ್ನು ಕಟ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಮ್ಮ ಬಂಧುಗಳೇ, ದಲಿತತ್ವ ಆಗಲಿ ಅಥವಾ ಹಿಂದುತ್ವ ಆಗಲಿ ಇವೆಲ್ಲವನ್ನು ಬಿಟ್ಟು ನಾವು ಬಂಧುತ್ವಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಈ ದೇಶದಲ್ಲಿ ಇರೋದರಿಂದ ಬಂಧುತ್ವದ ಕಡೆ ಪ್ರಯಾಣ. ಬುದ್ಧನನ್ನು ಕರೆಯುತ್ತಾರೆ. ನಾನು ಅದಕ್ಕೇ ಬುದ್ಧನ ಬಗ್ಗೆ ಮೊನ್ನೆ ಯಾರೋ ಒಂದು ಹಾಡು ಹೇಳಿದ್ರು ನನಗೆ. ನಾನು ನನ್ನದೇ ರೀತಿಯಿಂದ ಹೇಳಿದ್ದೀನಿ. ನಾನು ಬುದ್ಧ ನಮ್ಮೋನು, ಬಟ್ ಹೊರಗಡೆ ಇಟ್ಟಿದ್ದೀವಿ ನಾವು, ಅದರಿಂದ ನೀನು ಅಲ್ಲೇ ಇರೋ, ಆದರೆ ಒಂದು ಸಾರಿ ಕಡೆ ನೋಡು ಅಂತ. ನೀ ಹುಟ್ಟಿದ ನೆಲದಿಂದ ನಿನ್ನ ಹೊರಗಟ್ಟಿದವರು 100 ನೋವುಗಳ ನಡುವೆ ನರುಳುತ್ತಿರುವರು, ಕುಲದಾಕಸದಲ್ಲಿ ಕೊಳೆತು ನಾರುತ್ತಿರುವರು, ಮನ್ನಿಸಿ ಮತ್ತೊಮ್ಮೆ ಬಂದು ಹೋಗಬಾರದಾ. ಕಷ್ಟ, ನಾವೆಲ್ಲ ತಪ್ಪು ಮಾಡಿದ್ದೀವಿ, ನಿನಗೆ ತೊಂದರೆ ಕೊಟ್ಟಿದ್ದೀವಿ, ನಿನ್ನನ್ನು ಹೊರಗಟ್ಟಿಬಿಟ್ಟಿದ್ದೀವಿ, ಮನ್ನಿಸಿ ಮತ್ತೊಮ್ಮೆ ಬಂದು ಹೋಗಬಾರದಾ ಬಾ ಅಂತ ಕರಿತೀವಿ. ಕನಿಷ್ಠ ಬರೋಕ್ಕಾಗಿಲ್ಲ ಅಂದರೆ ಇರುವ ಕಡೆಯಿಂದ ಇತ್ತ ನೋಡಬಾರದಾ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಯುದ್ಧ ಮತ್ತು ಬುದ್ಧ, ಒಂದು ಸಂಬಂಧ, ಒಂದು ವಿಭಜನೆ, ಯಾವುದು ಬೇಕಂತಕ್ಕಂಥ ಆಯ್ಕೆಗೆ ಸಂಸ್ಕೃತಿನೇ ಇವತ್ತು ಉತ್ತರವನ್ನು ಹುಡುಕಬೇಕು. ಅಂತಹ ಉತ್ತರ ಹುಡುಕುವ ಕಾಲಘಟ್ಟ ಇದಾಗಿರೋದ್ರಿಂದ ಅಂತಹ ಉತ್ತರಕ್ಕೆ ತಿರುಗಿ ಆ ಉತ್ತರಕ್ಕೂ ಸಮಾಧಾನ ಮಾಡಿ ಉತ್ತರವನ್ನು ಇಲ್ಲಿಗೆ ಕರುವ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥದ್ದು ಎಲ್ಲ ಹಾಡುಗಾರರ ಮೇಲೆ ಇದೆ ಇವತ್ತಿನ ದಿವಸ. ಅದಕ್ಕೇ ನಾನು ಹೇಳ್ತಿದ್ದೀನಿ, ಹಾಡುಗಾರರಾಗಲಿ, ಬರವಣಿಗೆ ಬರೆಯೋರಾಗಲಿ ಅಥವಾ ಪದಗಳನ್ನು ಹೇಳೋರಾಗಲಿ, ಸಾಂಸ್ಕೃತಿಕ ಚಿಂತಕರಾಗಲಿ ಯಾವತ್ತೂ ತುಂಬ ವೈಟ್ ಪೇಪರ್ ಥರ ಇರಬೇಕು.